ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಈಗ ಬಸ್ ಒಳಗೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ. ನಾನು, ಹಸ್ಬೆಂಡ್, ಅನ್ವಿತಾ, ಅರ್ವಿನ್ ಆ್ಯಂಡ್ ನಮ್ಮ ಅಮ್ಮನ್ನು ಕರ್ಕೊಂಡು ಬಸ್ ಒಳಗೆ ಎಲ್ಲಿಗೆ ಹೊಂಟೀವಿ ಅಂತೇಳಿ ಆಲ್ರೆಡಿ ಪ್ರೀವಿಯಸ್ ಬ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡಿದ್ದೆ. ನಾನು ಹಿಂಗೆ ಟ್ರಿಪ್ ಹೊಂಟೇವಿ, ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಅಂಥೇಳಿ. ಸೊ ಎಲ್ಲಿಗೆ ಟ್ರಿಪ್ ಅಂತಂದು ವ್ಲಾಗ್ನಾಗ ಹೇಳಿರಲಿಲ್ಲ, ಬಟ್ ಈ ವ್ಲಾಗ್ನಾಗ ಎಲ್ಲಿಗೆ ಹೊಂಟೇವಿ ಅಂತಂದು ಹೇಳ್ತೀನಿ ಅಂತ ವ್ಲಾಗ್ನ ಎಂಡ್ ತನಕ ನೋಡಿರಿ, ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಆ್ಯಂಡ್ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸೊ ಈ ಕಡೆಲ್ಲೇ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಸೊ ಅರ್ಲಿ ಮಾರ್ನಿಂಗು ಬೆಳಗ್ಗೆ ಒಂದು 3:30 ಹೆಚ್ಚು ಕಮ್ಮಿ ಒಂದು 4 o'clock ಹಂಗೆ ಎದ್ದು ಎಲ್ಲರೂ ಮಸ್ತ್ ರೆಡಿಯಾಗಿ ಸೊ ಈಗ ಬಸ್ ಒಳಗೆ ಹೊಂಟೇವಿ. ಎಲ್ಲಿಗೆ ಹೊಂಟೇವಪ್ಪ ಅಂತ ಅಂದ್ರೆ ಮಂತ್ರಾಲಯಕ್ಕೆ ಹೊಂಟೆ ನೋಡ್ರಿ. ಭಾಳ ದಿನಗಳಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅಂತೇಳಿ ಅನ್ಕೊತಿದ್ದೆ, ಬಟ್ ಹೋಗಕ್ಕೆ ಆಗಿರಲಿಲ್ಲ. ಸೊ ಈ ವರ್ಷ ಹೋಗೋಣ ಅಂತಂದು ಬಕೆಟ್ ಲಿಸ್ಟ್ ಒಳಗಿತ್ತು. ಸೊ ಈ ವರ್ಷ ಹೋಗಲೇಬೇಕು ಅಂಥೇಳಿ. ಸೊ ರಾಯರ ಇಚ್ಛೆ ಇತ್ತು ಅಂತಂದ್ರೆ ಈ ವರ್ಷ ಕರ್ಸ್ಕೊತಾರ, ಇಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಪೋಸ್ಟ್ಪೋನ್ ಮಾಡ್ತಾರ ಅಂಥೇಳಿ ಅಂದ್ಕೊಂಡು ಸುಮ್ಮದೆ. ಸೊ ಫೈನಲಿ ರಾಯರ್ ತಮ್ಮ ಸನ್ನಿಧಿಗೆ ಕರ್ಸ್ಕೊಳಕ್ಕಂತಾರ. ಸೊ ಎಲ್ಲರೂ ಹೊಂಟೇವಿ. ಸೊ ಬಸ್ ಒಳಗೆ ಹೊಂಟೆ ನೋಡ್ರಿ. ಬಸ್ಸು ಟ್ರೈನು ಎರಡಕ್ಕೂ ಹೊಂಟೇವಿ ಅಂತಂದು ಹೇಳ್ಬೋದು. ಫಸ್ಟು ಬೆಳಗಾವಿಯಿಂದ 5 ಗಂಟೆಗೆ ಹುಬ್ಬಳ್ಳಿವರೆಗೂ ಬಸ್ ಐತೆ ಅಂತಂದು ಹೇಳಿದರು, ಬಟ್ 5 ಗಂಟೆ ಬಸ್ ಮಿಸ್ ಆಯಿತು. 5:30 ಬಸ್ ಇತ್ತು. ಸೊ ಅದಕ್ಕೆ ನಾವು ಹೊಂಟೇವಿ. ಆ್ಯಕ್ಚುಲಿ ಬಸ್ ಒಳಗೂ ಸೀಟ್ ಇರಲಿಲ್ಲ. ಇನ್ನೇನು 1 ನಿಮಿಷ ತಡವಾಗಿ ಬಂದಿದ್ರು ಬಸ್ ಅದೂ ಮಿಸ್ ಆಗ್ತಿತ್ತು 5:30. ಒಟ್ಟು ಅಲ್ಲೊಂದು ಇಲ್ಲೊಂದು ದಿಕ್ಕಿಗೆ ಒಂದೊಂದು ಸೀಟ್ ಸಿಕ್ಕು. ಒಂದು ಧಾರವಾಡ ಹತ್ರ ಇರೋವಾಗ ಸೀಟ್ ಸಿಕ್ಕು ಅಂತಂದು ಹೇಳ್ಬೋದು. ಹೊರಗಿನ ವ್ಯೂ ಎಂಜಾಯ್ ಮಾಡ್ಕೊ ಅಂತ ಆರಾಮಾಗಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ಅರ್ಲಿ ಮಾರ್ನಿಂಗ್ ಜಲ್ದಿ ಎದ್ದಿರೋದ್ರಿಂದ ಸೀಟ್ ಸಿಕ್ಕಿಂದ ಸ್ವಲ್ಪ ನಿದ್ದೆ ಮಾಡ್ಕೊ ಅಂತ ಹುಬ್ಬಳ್ಳಿವರೆಗೂ ಹೋದ್ವಿ ಅಂತಂದು ಹೇಳ್ಬೋದು. ಅದ್ರಾಗ ಬೇರೆ ನಮ್ಮ ಅಮ್ಮನ ಕರ್ಕೊಂಡು ಬೇರೆ ಹೊಂಟೀವಿ. ಸೊ ಈ ಜರ್ನಿ ಆರಾಮಾಗಿ ಸೇಫಾಗಿ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬರೋಂಗಾಗ್ಲಪ್ಪ ದೇವ್ರೆ ಅಂತಂದು ಕೇಳ್ಕೊಂತನ ಹೊಂಟಿದ್ದೆ. ವಯಸ್ಸದರ್ನ ಸ್ವಲ್ಪ ಲಾಂಗ್ ಟ್ರಿಪ್ ಅದು ಕರ್ಕೊಂಡು ಹೋಗೋದು ಒಂದು ಸ್ವಲ್ಪ ಕಷ್ಟನ. ಅದ್ರಾಗ ಬೇರೆ ನಮ್ಮ ಅಮ್ಮಗೆ ಇವಾಗ ಸ್ವಲ್ಪ ದಮ್ಮದು ಜಾಸ್ತಿ ಆಗೈತಿ. ಮನ್ಯಾಗ ಅಲ್ಲೇ ಒಂದು 4 ಹೆಜ್ಜೆ ನಡೆದ್ರನ ಎಷ್ಟು ತೇಗ್ತಿರ್ತಾರೆ. ಲಾಂಗ್ ಅಷ್ಟು ದೂರ ಕರ್ಕೊಂಡು ಹೊಂಟೀವಿ. ಸೊ ಹೆಂಗಾಗುತ್ತೋ ಏನೋ ಅಂತಂದು ಹಂಗೆ ನೆನೆಸ್ಕೊಂತ ಹೊಂಟಿದ್ದೆ. ನಮ್ಮ ಅಮ್ಮಗೂ ಆ್ಯಕ್ಚುಲಿ ಟ್ರಾವೆಲ್ ಈ ಥರ ಟ್ರಿಪ್ ಮಾಡೋದು ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಒಂದು ರೀತಿ ಕ್ರೇಜ್ ಅಂತಂದು ಹೇಳ್ಬೋದು. ಸೊ ಇವಾಗೂ ಊರ ಕಡೆ ಏನಾರು ಹಿಂಗೆ ಮದುವೆ ನಿಬ್ಣ ಏನಾರು ಬಂತು ಅಂತಂದ್ರೆ ನಮ್ಮ ಅಮ್ಮನ ಹೋಗ್ತಾರೆ ನೋಡ್ರಿ, ಹೋಗಿ ಬರ್ತೀನಿ ಅಂತೇಳಿ. ಸೊ ಹೋಗಿ ಮದುವೆ ನಿಬ್ನ ಎಲ್ಲ ಮಾಡಿಕೊಂಡು ಬರ್ತಾರೆ. ಸೊ ಅಷ್ಟೊಂದು ಕ್ರೇಜ್ ನೋಡ್ರಿ, ಅಷ್ಟು ಆ್ಯಕ್ಟಿವ್ ಆಗಿ ಇರ್ತಾರೆ. ನಮ್ಮ ಅಮ್ಮಗೆ ದಮ್ ಇರಲಿಲ್ಲ ಅಂತ ಅಂದಿದ್ರೆ, ಅಂದ್ರೆ ದಮ್ ಹಿಂಗೆ ಅಸ್ತಮ ಅಂತಾರೆ ನೋಡ್ರಿ. ಸೊ ಅದು ಐತಿ. ಅದು ಇಲ್ಲ ಅಂದಿದ್ರೆ ಇನ್ನೂ ಎಷ್ಟು ಆ್ಯಕ್ಟಿವ್ ಆಗಿ ಇರ್ತಿದ್ರು ಏನೋ. ಆ್ಯಂಡ್ ಕೆಲವ್ರು ವ್ಯೂವರ್ಸ್ನು ಕಮೆಂಟ್ ಮಾಡಿ ಕೇಳ್ತಿದ್ರಿ, ಅಂದರೆ ರೆಗ್ಯುಲರ್ ಆಗಿ ಬ್ಲಾಗ್ಸ್ ನೋಡೋರು, ಬ್ಲಾಗ್ನ ಅಬ್ಸರ್ವ್ ಮಾಡಿರೋರು. ಸೊ ನಮ್ಮಮ್ಮ ಒಂದು ಸ್ವಲ್ಪ ಹಿಂಗೆ ಸೌಂಡ್ ಮಾಡ್ತಿರ್ತಾರಲ್ಲ, ಹಿಂಗೆ ನಡೆಯುವಾಗ ಒಮ್ಮೆ ಕುಂತಾಗ ಹಂಗೆ ಸೌಂಡ್ ಮಾಡೋದ, ಏನು ನಿಮ್ಮ ಅಜ್ಜಿಯವ್ರಿಗೆ ಅಸ್ತಮ ಆಯ್ತಾ ಏನು ಅಂತೇಳಿ. ಸೊ ಹೌದು ನೋಡ್ರಿ, ನಮ್ಮ ಅಜ್ಜಿಗೆ ಅಸ್ತಮ ಆಯ್ತು. ಭಾಳ ಅಂದ್ರೆ ಭಾಳ ವರ್ಷ ಆಯಿತು ಆ್ಯಕ್ಚುಲಿ ಬಂದು. ಮೊದಲೆಲ್ಲ ಕಡಿಮೆ ಇತ್ತು, ಇಷ್ಟೊಂದೆಲ್ಲ ತೇಗ್ತಾ ಇರಲಿಲ್ಲ. ಸೊ ಈ ವರ್ಷನ ಒಂದು ಸ್ವಲ್ಪ ಜಾಸ್ತಿ ಆಗೈತೆ ಅಂತಂದು ಹೇಳ್ಬೋದು ಅಸ್ತಮ. ಒಂದು 4-5 ಹೆಜ್ಜೆ ಅಲ್ಲೇ ಮನ್ಯಾಗ ನಡೆದ್ರನ ಇಷ್ಟೊಂದು ಹಿಂಗೆ ಡಸ್ ತೇಗ್ತಿರ್ತಾರೆ. ಸೊ ಮೆಡಿಸಿನ್ ಎಲ್ಲ ಕೊಡಿಸೀವಿ, ಬಟ್ ಅಷ್ಟು ಆರಾಮೇನು ಆಗಿಲ್ಲ. ಅದು ಅಸ್ತಮ ಇದ್ದವ್ರಿಗೆ ಆರಾಮ್ ಆಗಂಗಿಲ್ಲ ಅಂತ, ಏನು ಮಾಡೋಕ್ಕೆ ಬರೋಂಗಿಲ್ಲ ಅಂತಂದು ಹೇಳ್ತಾರೆ. ಸೊ ಅದು ಯಾವ ರೀಸನ್ಗೆ ಬರುತ್ತೋ ಏನೋ ನನಗಂತೂ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಓಕೆ ಫ್ರೆಂಡ್ಸ್, ಹುಬ್ಬಳ್ಳಿಗೆ ಬಂದಿಂದ ಅಲ್ಲೇ ಹೋಟೆಲ್ ಇತ್ತು. ಸೊ ನಾಷ್ಟದ ಟೈಮ್ ಆಗಿರೋದ್ರಿಂದ ನಾಷ್ಟ ಅದು ಮಾಡಿಕೊಂಡು ಆಟೋ ಹತ್ತಿ ಸೊ ಈಗ ನೆಕ್ಸ್ಟ್ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ನೋಡ್ರಿ. ಸೊ ಎಸ್ ನೋಡ್ರಿ ಫ್ರೆಂಡ್ಸ್, ಈಗ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಒಳಗೆ ಅದೀವಿ. ಸೊ ಇಲ್ಲಿಂದ ನೆಕ್ಸ್ಟ್ ಟ್ರೈನ್ 9 ಗಂಟೆಗೆ ಐತೆ ಅಂತ. ಏನು ಡೈರೆಕ್ಟ್ ಮಂತ್ರಾಲಯ ಹೋಗೋ ಟ್ರೈನ್ ಐತೋ ಏನೋ ಗೊತ್ತಿಲ್ಲ. ಸೊ ಹಸ್ಬೆಂಡ್ ಈಗ ಟಿಕೆಟ್ ತೊಗೊಂಬರಕ್ಕೆ ಅಂತ ಹೇಳಿದ್ದೀರಾ. ಸೊ ನಾವು ಇಲ್ಲೇ ಲಗೇಜ್ ನಿಂತೀವಿ. ನಾನು ಇಲ್ಲೇ ಸ್ವಲ್ಪ ಮೆಲ್ಲಗೆ ನಡ್ಕೊಂತ ಹೋಗ್ಯಾಳ. ಬಡವ್ರು ನಡ್ಯಾಕೆ ಬರೋಂಗಿಲ್ಲ. ಸೊ ಹಾಗಾಗಿ ನಮ್ಮ ಮುಂದಕ್ಕೆ ನೀವು ಬರ್ರಿ ಅಂತ ಮುಂದೆ
ಅಮ್ಮ ಹೆಂಗ್ ಮಾಡ್ಯಾರ ನಮ್ಮ ಸ್ಟ್ಯಾಚು ನಾನು ಯಾರೋ ಕುಂತಾರಂತ ಅನ್ಕೊಂಡಿ ಹೌದಾ ಸೊ ನೋಡ್ರಿ ಫ್ರೆಂಡ್ಸ್ ಐವಳಿ ಪಕ್ಕಲ್ ಇದು ಮೈಸೂರಿದು ಇದು ಚಾಮುಂಡೇಶ್ವರಿ ಬೆಟ್ಟ ಅದು ಐವಳ್ಳಿ ಯಾವುದು ಚಾಮುಂಡೇಶ್ವರಿ ಇದು ಇದು ನಿನಗೆ ಗೊತ್ತಾತು ಹೋಗಿವಿಲ್ಲ ನೆನಪರಿಯನ ಇದು ಬೇಲೂರು ಐತೆ ಏನು ಮಾಡಿದ್ದೆ ಇದು ಬೇಲೂರಿಲ್ಲ ಹಳಬಿಡು ಇದು ಐವಳ್ಳಿ ಅದು ಪಟ್ಟದಕಲ್ಲು ತಿರುಪತಿ ಇಲ್ಲ ತಿರುಪತಿ ಇಲ್ಲ ಸೊ ನೋಡ್ರಿ ಫ್ರೆಂಡ್ಸ್ ಈಗ ನಡ್ಕೊಂತ ಹೊಂಟಿವಿ ಪ್ಲಾಟ್ಫಾರ್ಮ್ ನಂಬರ್ 6ಗೆ ಹೋಗ್ಬೇಕು ಈಗ ಭಾಳ ದೂರ ಐತೆ ಅಂತ ಹೆಚ್ಚು ಕಮ್ಮಿ ಒಂದು ಕಿಲೋಮೀಟರ್ ಮ್ಯಾಗ ಆಗತ್ತೆ ಅಂತ ಅಂತೀರ ಸೊ ಹಂಗಾಗಿ ನಾ ಅಮ್ಮಗೆ ನಡ್ಯಕ್ಕೆ ಆಗಂಗಿಲ್ಲ ಅಂಥೇಳಿ ಗಾಡಿ ಬರ್ತಾವೆ ವಯಸ್ಸಾದವ್ರಿಗೆ ಮತ್ತು ಲಗೇಜ್ ಅದು ತೊಗೊಂಡು ಹೋಗಕ್ಕೆ ಅಂಥೇಳಿ ಸೊ ಆ ಗಾಡಿ ಒಳಗೆ ಕರ್ಕೊಂಬರ್ತೀನಿ ನಡ್ರಿ ನಡ್ಕೊಂತ ಅಂದ್ಕೊಂಡ್ವಿ ಹಸ್ಬೆಂಡ್ ಸೊ ಹಂಗಾಗಿ ಹೊಂಟೇವಿ ಭಾಳ ದೊಡ್ಡದಿದ್ದು ಹೇಳಬೇಕು ಅಂತಂದ್ರೆ ರೈಲ್ವೆ ಸ್ಟೇಷನ್ ಇಂಡಿಯಾ ಒಳಗನ ಬಿಗ್ಗೆಸ್ಟ್ ರೈಲ್ವೆ ಸ್ಟೇಷನ್ ಅಂತಂದು ಹೇಳ್ಬೋದು ಇದು ಸೊ ಅಷ್ಟು ದೊಡ್ಡದೈತಿ ಲಾಸ್ಟ್ ಟೈಮ್ ಶಿರ್ಸಿಗೆ ಏನು ಬಂದಿದ್ದೀವಲ್ಲ ಹೊಸ ಕಾರ್ ತೊಗೊಂಬರಕ್ಕೆ ಅಂತೇಳಿ ಅವಾಗ ಬಂದಿದ್ದು ಸೊ ಇವಾಗ ಬಂದಿದ್ದು ನೋಡಿರಿ ನೆಕ್ಸ್ಟ್ ಅದು ಕಾರ್ ತೊಗೊಂಡು ಕರೆಕ್ಟಾಗಿ 1 ತಿಂಗಳಾಯಿತು ಹೊಸ ಕಾರು ಏನು ಯಾವ ಗಾಡಿಗಳು ಕಾಣವಲ್ಲು ಲಗೇಜ್ ಗಾಡಿ ಯಾವು ಎಲ್ಲದವೇನ ಎಷ್ಟೊತ್ತಿಗೆ ಬರ್ತಾರೇನ ಹಾಂ ಲಗೇಜ್ ಗಾಡಿ ಕಾಲ ನೋಡ್ತಾನೆ ನೋಡ್ರಿ ಸೆಲ್ಫಿ ಸ್ಟಿಕ್ ಬ್ಯಾಗ್ನಾಗ ತಕ್ಕೋದು ಇಲ್ಲೇನೋ ಟೆಂಪಲ್ ಥರ ಏನಪ್ಪ ಇದು ಏನು ಟೆಂಪಲ್ ಐತೆ ಏನೈತೆ ಏನಣ್ಣ ಬರ್ರಿ ನಿಮ್ಗೆ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಎಸ್ ನೋಡಿ ಫ್ರೆಂಡ್ಸ್ ಈಗ ಗಾಡಿ ಬಂತು ಒಂದು ಸ್ವಲ್ಪ ದೂರ ನಡ್ಕೊಂತ ಬಂದ ನಮ್ಮಮ್ಮ ಈಗ ಸೊ ಎಸ್ ನೋಡ್ತಾ ಇರ್ಬೋದು ಟ್ರೈನ್ ಬಂತು 9 ಗಂಟೆಗೆ ಬರ್ತೈತಿ ಅಂತಂದು ಹೇಳಿದ್ರು ಟ್ರೈನು ಬಟ್ ಎಷ್ಟು ಗಂಟೆಗೆ ಬಂತು ಅಂತಂದ್ರೆ 9:45 ಬಂತು ನೋಡ್ರಿ ಫ್ರೆಂಡ್ಸ್ 3/4 ಅವರ್ ಮ್ಯಾಲೇನ ಲೇಟಾಗಿ ಬಂದೈತಿ ಸೊ ನಾವು ಅಲ್ಲಿ ನಾಷ್ಟ ಮಾಡಕ್ಕಂತೀವಿ ಹೋಟೆಲ್ನಾಗ ಇನ್ನು 20-25 ನಿಮಿಷ ಅಷ್ಟೇ ಐತಿ ಟ್ರೈನ್ ಮಿಸ್ ಆಗುತ್ತೆ ಅದರೊಳಗೆ ನಮ್ಮ ಅಜ್ಜಿನ ಕರ್ಕೊಂಡು ಹೋಗ್ಬೇಕಲ್ಲ ಸ್ಲೋ ಆಗಿ ಸೊ ಎಲ್ಲಿ ಟ್ರೈನ್ ಮಿಸ್ ಆಗುತ್ತೋ ಏನೋ ಅಂತ ನಾವು ಓಡ್ಕೊಂಡು ಬಂದ್ವಿ ನೋಡಿದ್ರೆ ಇಲ್ಲಿ ಟ್ರೈನ್ 3/4 ಅವರ್ ಲೇಟ್ ಆಗಿ ಅಜ್ಜಿ ಜಾಗ ಬಿಡ ಈಗ ಸೊ ನೋಡ್ರಿ ಫ್ರೆಂಡ್ಸ್ ಆರಾಮ್ ಸೀಟ್ ಸಿಕ್ಕು ನೀವು ಹುಬ್ಬಳ್ಳಿಯಿಂದ ಎಲ್ಲಿ ಮಠ ಹೋಗೋದು ಮತ್ತೆ ಅಲ್ಲಿಂದ ಮತ್ತೆ ಬಸ್ ಈಗ ಸಿನ್ನೂರು ಮಠ ಅಷ್ಟೇ ಎಷ್ಟು ಗಂಟೆಗೆ ಹೋಗುತ್ತೆ ಸಿನ್ನೂರಿಗೆ ಎಷ್ಟು ಗಂಟೆಗೆ ಸೊ ಎಷ್ಟು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಟ್ರೈನ್ ಜರ್ನಿ ಸ್ಟಾರ್ಟ್ ಆಯಿತು ಇಲ್ಲಿಂದ ಈಗ ಬಸ್ ಜರ್ನಿ ಮುಗೀತು ಇನ್ನು ನೆಕ್ಸ್ಟ್ ಟ್ರೈನ್ ಜರ್ನಿ ಸೊ ಎಲ್ಲರಿಗೂ ಸೀಟ್ ಆರಾಮಾಗಿ ಸಿಕ್ಕಾವು ಸೊ ನಾನೆಲ್ಲಿ ರಶ್ ಇರುತ್ತೋ ಏನೋ ಸಿಕ್ಕಂಗಿಲ್ಲೇನೋ ಅಂತಂದು ಅಂದ್ಕೊಂಡಿದ್ದೆ ಬಟ್ ಆರಾಮ್ ಎಲ್ಲರಿಗೂ ಕುಂತು ಹೋಗಂಗೆ ಕುಂದ್ರಕ್ಕೆ ಸೀಟೆಲ್ಲ ಸಿಕ್ಕಾವು ಸೊ ಆರಾಮಾಗಿ ನಮ್ಮ ಜರ್ನಿ ಸ್ಟಾರ್ಟ್ ಆಗೈತಿ ರಾಯರ ದರ್ಶನ ಕಡೆಗೆ ಸೊ ಒಟ್ಟು ಅನ್ವಿತಾ ಹಾಸ್ಟೆಲಿಗೆ ಹೋಗೋದ್ರೊಳಗೆ ರಾಯರ ದರ್ಶನಕ್ಕೆ ಹೋಗ್ಬೇಕು ಅನ್ನೋದಿತ್ತು ಸೊ ಅಷ್ಟರೊಳಗನ ರಾಯರಿಗೆ ಕರ್ಸ್ಕೊಳಕ್ಕಂತಾರ ನಮ್ಮ ಇಚ್ಛೆ ಅಂತೆ ರಾಯರ ದರ್ಶನಕ್ಕೆ ಹೋಗೋಕ್ಕಾಗಂಗಿಲ್ಲ ಅಂತ ರಾಯರು ನಮ್ಗೆ ಕರ್ಸ್ಕೊಳ್ಳೋದಿತ್ತು ಅಂತಂದ್ರೆ ರಾಯರೇ ನಮ್ಗೆ ಕರ್ಸ್ಕೊತಾರ ಅಂತ ಸೊ ನಾವೀಗ ರಾಯರ ದರ್ಶನಕ್ಕೆ ಹೊಂಟೇವಿ ಸೊ ನೋಡ್ರಿ ಫ್ರೆಂಡ್ಸ್ ಎಷ್ಟೊಂದು ಜಿಂಕೆದ ಒಂದೇ ಕಡೆ ಅನ್ವಿತರನ್ನ ಮಲ್ಕೊಂಡಾರ ಅದ್ರ ತೋರ್ಸಕ್ಕೆ ಹಾಂ ಬಂದು
ಇನ್ನೊಂದು 1.5 ತಾಸು ಬೇಕು. ಜಿಂಕಿ ಎಲ್ಲದೀವ ಅಂತಂದ್ರೆ ನೋಡ್ರಿ ತಳಕಲ್ ಒಳಗದೆ ನೋಡ್ರಿ. ಈಗ ಕುಕ್ಮ ಹಚ್ಕೊಂಬಂದಿಲ್ಲ ನಮಗೆ. ಕುಕ್ಮ ಹಚ್ಕೋಬೇಕಲ್ಲ ಬಿಡೋಕ್ಕಾಗೋ ಬಿತ್ತು ದೇವ್ರಿಗೆ ಹಚ್ಚಿರ್ತಾರೆ. ಅಲ್ಲ ಹಚ್ತೀನಿ ಅದು ಪೂಜೆ ಮಾಡ್ತೀನಿ. ನನಗೆ ಸೋಲಕ್ಕ ಯಾವ ಸ್ಟೇಷನ್ ಇದು? ಏನರ್ವೇನ್ ನಿದ್ಯಾತ ಯಾರೂ ಇಲ್ಲ, ಎಲ್ಲರೂ ಒಂದು ತಾಸು ಮಸ್ತ್ ನಿದ್ದೆ ಮಾಡಿದ್ವಿ. ಸೊ ಈಗ ನಮ್ಮ ಅಮ್ಮ ಮುಕ್ಕೊಂಡಾಗ ಇಷ್ಟೊತ್ತ ನಮ್ಮ ಅಮ್ಮ ಕುಂತಿದ್ಲು, ನಾವೆಲ್ಲರೂ ಮುಕ್ಕೊಂಡಾಗ ಗುಹೆ ಏನನ್ನಕಂತಿಲ್ಲ. ಗುಫಾ ಅಂದ್ರೆ ಗುಫಾ ಅಂತಾರ ಗುಹೆಕ್ಕ. ನಾನು ಅನ್ವಿತಾ ಅರ್ವಿನು ಹಸ್ಬೆಂಡ್ ಎಲ್ಲರೂ ಒಂದು ತಾಸು ಆಲ್ಮೋಸ್ಟ್ ನಿದ್ದೆ ಮಾಡಿದ್ವಿ ಅಂತಂದು ಹೇಳ್ಬೋದು. ಸೊ ಎಲ್ಲರೂ ಮಲ್ಕೊಂಡ್ರು. ನಮ್ಮಮ್ಮ ಹೊರಗಿನ ವ್ಯೂ ಎಂಜಾಯ್ ಮಾಡ್ಕೋ ಅಂತ ಕುಂತಿದ್ರು ನೋಡ್ರಿ. ಸೊ ನಮ್ಮಮ್ಮ ನಿದ್ದಿನ ಮಾಡಿಲ್ಲ. ಒಟ್ಟು ಟ್ರಾವೆಲ್ ಅಂಕರ ಮಸ್ತ್ ಎಂಜಾಯ್ ಮಾಡ್ತಾರೆ. ಸೊ ನಿದ್ದೆ ಮಾಡಿಲ್ಲ, ನಿದ್ದೆ ಗೆಡಬಾರ್ದು ಅಂಥೇಳಿ ನಿದ್ದೆ ಮಾಡಿದ್ವಿ. ಯಾಕಂದ್ರೆ ನೈಟ್ ಎಲ್ಲ ಸ್ವಲ್ಪ ನಿದ್ದೆ ಗೆಟ್ಟಿರ್ತೀವಲ್ಲ. ಸೊ ಹಾಗಾಗಿ ಸೊ ನಾವೆಲ್ಲರೂ ಮಲ್ಕೊಂಡು ಎದ್ದಿಂದ ಅವಾಗ ಒಂದು ಸ್ವಲ್ಪ ಒಂದು 15-20 ನಿಮಿಷ ಮಲ್ಕೊಂಡು ಎದ್ರು ನೋಡ್ರಿ. ನಾವು ಮಕ್ಕೊಂಡಾಗ ಬರೀ ಗುಡ್ಡನ ಹೋಗ್ಯಾವಂತ, ಬರೀ ಕಲ್ಲು ಗುಡ್ಡ ಕೊಪ್ಪಳ ಗುಡ್ಡ. ಅದನ್ನೇನು ನಿದ್ದೆ ನಿದ್ಯಾಕ ನಿದ್ಯಾಕ ನಿದ್ಯತ್ತಿಲ್ಲ. ಈಗ ನೆಕ್ಸ್ಟ್ ಸ್ಟಾಪ್ ಇಳ್ಕೋಬೇಕು. ಸೊ ಹಾಗಾಗಿ ಲಗೇಜ್ ಎಲ್ಲ ರೆಡಿ ಮಾಡ್ಕೊಳಕ್ಕಂತೀವಿ. ಸೊ ಲಗೇಜ್ ಅನ್ನೋಕ್ಕೆ ಏನು ಮನುಷ್ಯಾಗ ಒಂದೊಂದು ಲಗೇಜ್ ನೋಡ್ರಿ, ಅವ್ರವ್ರ ಲಗೇಜ್ ಅವ್ರವ್ರ ಹಿಂದಿಂದ. ಸೊ ಈ ರೀತಿಯಾಗಿ ಮಾಡೀವಿ. ಏನು 2 ಡೇಸ್ ಅಷ್ಟೇ ಹೊಂಟೇವಿ. ಹಂಗೆ ಇವತ್ತು ಮತ್ತು ನಾಳೆ ಹಾಗಾಗಿ 2 ಜೊತೆ ಬಟ್ಟೆ ಇಟ್ಕೊಂಡಿವಿ ಅಷ್ಟೇ. ಸೊ ಒಂದು ಅಥವಾ 2 ಲಗೇಜ್ ಮಾಡಿದ್ರು ಒಬ್ರಿಗೆ ವಜ್ಜಾಗತ್ತ ಅಂತೇಳಿ ಸೊ ಅವ್ರವ್ರ ಲಗೇಜ್ ಅವ್ರ ಹಿಂದಿಂದ ಮಾಡೀವಿ. ಅಂದ್ರೆ ಟಯರ್ಡ್ ಅನ್ಸಂಗಿಲ್ಲ. ಸೊ ಇಲ್ಲಿಂದ ನೆಕ್ಸ್ಟ್ ಮತ್ತೆ ಬಸ್ಸಿಗೆ ಹೋಗ್ಬೇಕು ನೋಡ್ರಿ. ಟ್ರೈನ್ ಒಳಗೆ ಆರಾಮ್ ಬಂದ್ವಿ. ಇಲ್ಲಿಂದ ಈಗ ಬಸ್ಸಿಗೆ ಹೋಗೋದನ್ನ ಕಷ್ಟ, ಟ್ರೈನಾಗ ಆರಾಮ್ ಬರ್ತೀವಿ. ನೋಡ್ರಿ ಫ್ರೆಂಡ್ಸ್, ಇಲ್ಲಿಂದ ಈಗ ನೆಕ್ಸ್ಟ್ ಆಟೋಕ್ಕೆ ಹೋಗ್ಬೇಕು. ಜಗ್ಗು ನಿಂತ ಆಟೋಗಳು